ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ಕಾರಣಕ್ಕೆ IPL ಟೂರ್ನಿಯನ್ನು ಒಂದು ವಾರ ಪೋಸ್ಟ್ಪೋನ್ ಮಾಡಲಾಗಿದೆ. ಆದರೆ ಇದೇ ಬೆಳವಣಿಗೆಯಿಂದ ಅತಿ ಹೆಚ್ಚು ನಿರಾಸೆಗೊಂಡಿದ್ದು ಬೇಸರಗೊಂಡಿದ್ದು ಅಂದರೆ ಅದು RCB ಫ್ಯಾನ್ಸ್. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಂತೂ ತರಹೇವಾರಿ ಪೋಸ್ಟ್ಗಳು, ಮೀಮ್ಸ್ಗಳು ಟ್ರೆಂಡ್ ಶುರುವಾಗಿದೆ. RCB ಅಭಿಮಾನಿಗಳ ಬಗೆಗಿನ ಪಾಸಿಟಿವ್ ಹಾಗೆ ನೆಗೆಟಿವ್ ಟ್ರೋಲ್ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಾಲಿಗೆ ತುಂಬಾನೇ ಸ್ಪೆಷಲ್. ಅದು ಟೀಮ್ಗೂ ಅಷ್ಟೇ, ಅಭಿಮಾನಿಗಳಿಗೂ ಅಷ್ಟೇ. ಬ್ಯಾಟಿಂಗ್ ಡೆಪ್ತ್, ಬೌಲಿಂಗ್ ಸ್ಕಿಲ್, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಪ್ಯಾಕೇಜ್ನಂತಿದೆ. ಆಟಗಾರರಂತೂ ಸಾಲಿಡ್ ಫಾರ್ಮ್ನಲ್ಲಿದ್ದರು. ಆದರೆ ಇಂಥ ಟೈಮಲ್ಲಿ ಟೂರ್ನಿಯನ್ನು ಪೋಸ್ಟ್ಪೋನ್ ಮಾಡಿರೋದು ಅಭಿಮಾನಿಗಳಿಗೆ ತುಂಬಾನೇ ನಿರಾಸೆಯನ್ನು ಉಂಟು ಮಾಡಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಮೂಲಕ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಅನ್ನುವಂಥ ಅಕೌಂಟ್ ನೇಮ್ನಿಂದ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ ನೋಡಿ. 18 ವರ್ಷಗಳ IPL ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ RCBಯಲ್ಲಿ ಬ್ಯಾಟಿಂಗ್, ಬೌಲಿಂಗ್ ಹಾಗೆ ಫಿನಿಷರ್ಸ್ ಎಲ್ಲರೂ ಕೂಡ ಫಾರ್ಮ್ನಲ್ಲಿದ್ದರು. ಬಟ್ ದೇವರ ಯೋಜನೆನೇ ಬೇರೆ ಇತ್ತು. IPL ಸಸ್ಪೆಂಡ್ ಆಯಿತು. ಬ್ಯಾಡ್ ಲಕ್ RCB ಅಂತ ಪೋಸ್ಟ್ ಹಾಕಿದ್ದಾರೆ. ಇನ್ನು ದೋಗೇಶ್ ಅನ್ನೋ ಪ್ರೊಫೈಲ್ನಿಂದ ಇಮೇಜ್ ಒಂದನ್ನು ಹಾಕಿದ್ದಾರೆ ನೋಡಿ. IPL ಸಸ್ಪೆಂಡ್ ಆಗಿದ್ದಕ್ಕೆ ಒಂದ್ ಕಡೆ CSK ಫ್ಯಾನ್ಸ್ ಫುಲ್ ಹ್ಯಾಪಿ ಮೂಡ್ನಲ್ಲಿದ್ರೆ RCB ಫ್ಯಾನ್ಸ್ ಶಾಕ್ ಆಗಿರೋ ರೀತಿಯ ಇಮೇಜ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ಇನ್ನು ಈ ಫೋಟೋ ನೋಡಿ. ಇಶಾಂತ್ ಶರ್ಮಾ ಬೌಲಿಂಗ್ ಟೈಮಲ್ಲಿ ಸುಸ್ತಾಗಿ ತಲೆ ಮೇಲೆ ಟವಲ್ ಹಾಕೊಂಡು ಕುಳಿತಿದ್ದ ಫೋಟೋನ ವೈರಲ್ ಮಾಡಿದ್ದಾರೆ. ಟೂರ್ನಿ ಮುಂದೂಡಿಕೆ ಆದ್ಮೇಲೆ RCB ಫ್ಯಾನ್ ಸಿಚುಯೇಷನ್ ಇದು ಅಂತ ವಿರಾಜ್ ಅನ್ನೋರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಇನ್ನು ಪ್ರೀತಿ ಸಿಂಗ್ ಅನ್ನೋರು IPL ಸಸ್ಪೆಂಡ್ ಮಾಡಿದ್ದು ಒಳ್ಳೆ ನಿರ್ಧಾರ, ಆದರೆ RCB ಫ್ಯಾನ್ಸ್ ಕಣ್ಣೀರಿಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ RCB ಅಭಿಮಾನಿಯ ಫೋಟೋವನ್ನ ಶೇರ್ ಮಾಡಿದ್ದಾರೆ. ಮತ್ತೊಂದು ಕಡೆ ಕೊಮಾಲಿಕಾ ಅನ್ನೋ ಪ್ರೊಫೈಲ್ನಲ್ಲಿ ವಿರಾಟ್ ಕೊಹ್ಲಿ ಅವರು 2025ರ IPL ಟ್ರೋಫಿಯನ್ನು ಎತ್ತಿ ಹಿಡಿದಿರುವಂತ ಆನಿಮೇಟೆಡ್ ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲ ಒಂದ್ ಕಡೆಯಾದ್ರೆ, ಮತ್ತೊಂದು ಕಡೆ RCB ಹೇಟರ್ಸ್ಗಂತೂ IPL ಸಸ್ಪೆಂಡ್ ಮಾಡಿರೋದು ಹಾಲು ಕುಡ್ದಷ್ಟೇ ಸಂತೋಷವಾಗಿದೆ. ಟೇಬಲ್ ಟಾಪರ್ ಆಗಿರೋದಕ್ಕೆ ಮೊದಲೇ ಉರ್ಕೊಂಡು ಸಾಯ್ತಾ ಇದ್ರು. ಎಲ್ಲಿ ಕಪ್ ಗೆದ್ದೇ ಬಿಡ್ತಾರೋ RCB ಅವರು ಅಂತ ಟೆನ್ಷನ್ನಲ್ಲಿದ್ರು. ಈಗ ಟೂರ್ನಿ ಅಮಾನತು ಮಾಡಿದ್ದಕ್ಕೆ RCBಗೆ ಈ ವರ್ಷನೂ ಲಾಲಿಪಾಪ್ ಅಂತ ಟ್ರೋಲ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಲಾಲಿಪಾಪ್ ತಿನ್ನುವಂಥ ಇಮೇಜ್ಗಳನ್ನ ಶೇರ್ ಮಾಡಿದ್ದಾರೆ. ಈ ಸಲ ಕಪ್ ಅಲ್ಲ, ಲಾಲಿಪಾಪ್ ಅಂತ ಕಾಲೆಳೆದಿದ್ದಾರೆ. ಸದ್ಯಕ್ಕೆ ಯುದ್ಧದ ಕಾರಣದಿಂದಾಗಿ ಒಂದು ವಾರ IPL ಅನ್ನ ಮುಂದೂಡಿಕೆ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಟೂರ್ನಿ ಹೇಗೆ ರೀಶೆಡ್ಯೂಲ್ ಆಗುತ್ತೋ ಅನ್ನೋದು ನೋಡಬೇಕು. ನಿಜ ಹೇಳಬೇಕು ಅಂದ್ರೆ ಈ ಸಲ IPL ನಲ್ಲಿ RCB ಸಿಕ್ಕಾಪಟ್ಟೆ ಸಾಲಿಡ್ ಫಾರ್ಮ್ ನಲ್ಲಿತ್ತು. ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ RCBಯೇ ಮ್ಯಾಚ್ ವಿನ್ನಿಂಗ್ ಫೇವರೆಟ್ ಟೀಮ್ ಅಂತ ಇದ್ರು. 11 ಪಂದ್ಯಗಳ ಪೈಕಿ 8 ಮ್ಯಾಚ್ಗಳನ್ನ ಗೆದ್ದು 16 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಸೆಕೆಂಡ್ ಪ್ಲೇಸ್ ನಲ್ಲಿದ್ರು. ಪ್ಲೇ ಆಫ್ ಅಂತೂ ಪಕ್ಕಾ ಆಗಿತ್ತು. ಆದ್ರೆ ಇದನ್ನೆಲ್ಲ ಹೊರಗಿಟ್ಟು ನೋಡಿದ್ರೆ RCB ಫ್ಯಾನ್ಸ್ಗೆ ಕಪ್ ಗೆಲ್ಲೋದು ಎಷ್ಟು ಮುಖ್ಯನೋ ದೇಶ ಅಂತ ಬಂದಾಗ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು ಕೂಡ ಗೊತ್ತಿದೆ. 17 ವರ್ಷ ಕಪ್ ಗೆಲ್ಲದೇ ಇದ್ರು RCBಯನ್ನ ಬಿಟ್ಟು ಕೊಡದೇ ಇದ್ದವರು ಇನ್ನು ದೇಶವನ್ನ ಬಿಟ್ಕೊಡ್ತಾರ? ನೋ ವೇ, ಚಾನ್ಸೇ ಇಲ್ಲ. ನಮಸ್ಕಾರ.